ಏನು ಉತ್ತರ ಕೊಡ್ತಾ ಇರಲಿಲ್ಲ. ಒಂದು ಸಭೆಯಲ್ಲಿ ಅವ್ರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಇಲ್ಲ ಸಂಸ್ಥೆ ಲಾಸ್ ಆಗಿದೆ, ಇಷ್ಟು ಹಣ ಕೊಡೋಕ್ಕಾಗಲ್ಲ. ತಕ್ಷಣ ಅವ್ರು ಹೇಳಿದ ಮಾತು, ಸಂಸ್ಥೆಗೆ 1300 ಎಕರೆ ಜಮೀನಿದೆ ರೀ ಬೆಂಗಳೂರಲ್ಲಿ, 1300 ಎಕರೆ ಜಮೀನು ದುಡ್ಡು ಕೊಟ್ಟವರು ಈ ಡ್ರೈವರ್ಗಳು, ಕಂಡಕ್ಟರ್ಗಳು. ಈ ಹಣನ ರಾಜಕಾರಣಿಗಳು ದುಡ್ದು ನಾವು ತಗೊಂಡ್ರು ಆಸ್ತಿ ಅಲ್ಲ, ಡ್ರೈವರ್ ಕಂಡಕ್ಟರ್ಗಳು ದುಡ್ದು ಮಾಡುವಂತ ಆಸ್ತಿ ಇದು. ಇವ್ರಿಗೆ ನೀವು ನ್ಯಾಯ ಕೊಡಬೇಕು ಅಂತ ಹೇಳಿ ಗಟ್ಟಿ ಧ್ವನಿಯಲ್ಲಿ ಶಿವರಾಯರು ಮಾತಾಡ್ತಾ ಇದ್ದಾರೆ. ರೀಸೆಂಟ್ಲಿ ಅವರು ತೀರ್ಕೊಂಡು ಬಹುಶಃ ಮತ್ತೆ 29ನೇ ತಾರೀಕು ಆ ಮೀಟಿಂಗಿನ ಮುಂದುವರೆದ ಭಾಗ ನಡೀತಾ ಇದೆ ಅಂತ ಕಾಣುತ್ತೆ ಅಲ್ವಾ ಸರ್? 29ಕ್ಕೆ ಮತ್ತೆ ನಡೆಯುತ್ತೆ. ಸೊ ಹೀಗಾಗಿ ನಾವೆಲ್ಲರೂ ಕೂಡ ಒಂದಂತೂ ಸತ್ಯ ಏನು ಅಂದ್ರೆ, ಸಂಸ್ಥೆ ಕಷ್ಟ ಕಾಲದಲ್ಲಿದೆ, ತುಂಬಾ ಕಷ್ಟ ಕಾಲದಲ್ಲಿದೆ. ಆದರೆ ಈ ಕಷ್ಟ ಕಾಲದಲ್ಲಿ ನಮಗೊಂದು ಭರವಸೆ ಏನಿದೆ ಅಂತಂದ್ರೆ, ನಾನು ಹೇಳ್ತೀನಿ, ಬಹಳಷ್ಟು ಜನ ಈ ಸಂಸ್ಥೆಯನ್ನ ನಡೆಸುವ, ನಾನು ಆಗ್ಲೇ ಹೇಳಿದೆ, ಡ್ರೈವರ್ ಕಂಡಕ್ಟರ್ಗಳಿಂದ ಈ ಸಂಸ್ಥೆ ಜೀವಂತ ಇದೆ, ಉಸಿರಾಡ್ತಾ ಇದೆ. ಆದರೆ ನಮ್ಮ MD ಸಾಹೇಬರಿದ್ದಾರೆ, MD ಅವರಿದ್ದಾರೆ, ಶಿವಕುಮಾರ್ ಅವರು, ಅವ್ರ ಬಗ್ಗೆ ನಾನೊಂದು ಮಾತು ಹೇಳಲೇಬೇಕು. ನಮ್ಮ ಅಬ್ದುಲ್ ಹಕ್ ಸರ್ ಇದ್ದಾರೆ, ಅವರು ಕೂಡ ಬಹಳ ಸ್ಟ್ರಿಕ್ಟ್ ಅಧಿಕಾರಿ. ಅವ್ರ ಹತ್ರ, ನಮ್ಮ ಹತ್ರ ನೀವುಗಳು ಬರ್ತೀರಿ, ಯಾರೋ ನಿಮ್ಮನ್ನ ಸೆಂಡ್ವಿ ಅವ್ರ ಕಡೆಯವರು ಬಂದು ಹಿಡಿದು ಬಿಡ್ತಾರೆ. ನಾವು ನಿಮ್ಮ ಕಷ್ಟಕ್ಕೆ ಪರವಾಗಿ ನೀವು ಓಡಾಡ್ಕೊಂಡು ನಮ್ಮ ಹತ್ರ ಬಂದಾಗ ನಾವು ಅವ್ರ ಹತ್ರ ಮಾತಾಡಕ್ಕೆ ಹೋಗ್ತಿರ್ತೀವಿ. ಆದರೆ ಅವರು ಬಹಳ ಪ್ರಾಮಾಣಿಕತೆಗೆ ಹೆಸರಾಗಿರುವಂಥ ಒಬ್ಬ ಅಧಿಕಾರಿ, ಬಹಳ ಸ್ಟ್ರಿಕ್ಟ್ ಅಧಿಕಾರಿ, ಬಹಳ ಸ್ಟ್ರಿಕ್ಟ್ ಆಫೀಸರ್. ಅವರು ನಮ್ಮ ಜೊತೆ ಜಗಳ ಆಡ್ತಾರೆ, ನಾವು ಅವ್ರ ಜೊತೆ ಸ್ವಲ್ಪ ಜಗಳ ಆಡ್ತೀವಿ, ಆಮೇಲೆ ಜೊತೆ ಕೂತ್ ಬಿರಿಯಾನಿ ತಿಂತೀವಿ, ಅನ್ನೋದು ಬೇರೆ. ಬಟ್ ಈ ಸಂಸ್ಥೆ ಇಷ್ಟು ಕಷ್ಟ ಕಾಲದಲ್ಲಿ ಕೂಡ ಇವರುಗಳೆಲ್ಲರೂ ಕೂಡ ಇದ್ದಾರೆ. ವಿಶೇಷವಾಗಿ ನಮ್ಮ MD ಅವರು, ನಮ್ಮಲ್ಲಿ ಕಳೆದ ಬಾರಿ ಕೂಡ ನಾವು ಚರ್ಚೆ ಮಾಡ್ತಾ ಇದ್ದೀವಿ, ಇವ್ರಿಗೆಲ್ಲರಿಗೂ ಕೂಡ ಇನ್ಶೂರೆನ್ಸ್ ಸ್ಕೀಮ್ ಇಲ್ಲ. ಅವರು ಆರೋಗ್ಯ ಇಲಾಖೆಯಲ್ಲೇ ಇದ್ದವರಾದ್ರಿಂದ ಇಲ್ಲಿ ಬಂದ ನಂತರ ಅವರು ಇನ್ಶೂರೆನ್ಸ್ ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಒಂದು 2-3 ಸರ್ತಿ ಮಾತಾಡಿದ ನಂತರ ಬಹಳ ಸೀರಿಯಸ್ ಆಗಿ ಅವರು ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ. ಸಂಸ್ಥೆ ತುಂಬಾ ಕಷ್ಟ ಕಾಲದಲ್ಲಿದ್ದಾಗ ಇಂಥ ಒಬ್ಬ MD ಅವರು ಸಿಕ್ಕಿದ್ದು ಕೂಡ ಈ ಸಂಸ್ಥೆಯ ಭಾಗ್ಯ ಅನ್ನೋದು ನನ್ನ ಭಾವನೆ. ಬಹುಶಃ ನನಗೆ ಅನಿಸುತ್ತೆ, ಇಲ್ಲ ಮೇಲ್ಗಡೆ ಕೂತಿರೋರು ಎಲ್ಲರೂ ಕೂಡ ಒಂದು ಸಮಾನ ಮನಸ್ಕರ ತಂಡದ ಥರ ಇದೆ. ಆರಾಧ್ಯ ಅಣ್ಣ ಅವರು ನಮಗೆ ಹಿರಿಯರು, ಅವರು ಇದೇ ಸಂಸ್ಥೆಯಲ್ಲಿ ಹಿಂದೆ ಉಪಾಧ್ಯಕ್ಷರಾಗಿದ್ದವರು. ಅವ್ರು ಕೂತಿದ್ದ ಜಾಗದಲ್ಲಿ ಇವತ್ತು ನನಗೆ ಕೂತ್ಕೊಳ್ಳೋದಕ್ಕೊಂದು ಅವಕಾಶ ಸಿಕ್ಕಿದೆ. ಸೊ ಅವ್ರಿಗೆ ಈ ಸಂಸ್ಥೆಯ ಬಗ್ಗೆ ಅಪಾರವಾದ ಕಾಳಜಿ ಇದೆ. ಅವ್ರು ಯಾವುದೂ ಕೂಡ ಆಡಳಿತಾತ್ಮಕ ವಿಚಾರಕ್ಕೆ ಅವ್ರು ಯಾವತ್ತೂ ಮೂಗು ತೋರ್ಸೋಕೆ ಹೋಗದೇ ಇಲ್ಲ. ಅವರು ಸದಾಕಾಲ ಈ ಸಂಸ್ಥೆಯ ಹಿತವನ್ನು ಬಯಸ್ತಾ, ಇದರ ಶ್ರೇಯಸ್ಸನ್ನು ಬಯಸುವಂತ ಒಂದು ಅದ್ಭುತವಾದ ಮನೋವೃತ್ತಿಯನ್ನು ಇಟ್ಕೊಂಡಿದ್ದಾರೆ. ಸೊ ನೀವು ಸದಾಕಾಲ ಡ್ರೈವರ್ಗಳು, ಕಂಡಕ್ಟರ್ಗಳು ಟ್ರಾಫಿಕ್ ಅಲ್ಲಿ ಎಲ್ಲಾ ಗಾಡಿಗಳ, ಲಾರಿಗಳ, ಬಸ್ಸುಗಳ, ಫ್ಯಾಕ್ಟರಿಗಳ, ಕಾರುಗಳ ಹೊಗೆಯನ್ನು ಕುಡಿದು 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 ನೀವು ಶ್ವಾಸಕೋಶ ಕೆಟ್ಟೋಗ್ತಿರುತ್ತೆ. ಓಡಬೇಕು, ಪ್ರತಿ ದಿವಸ ಒಂದು ಸ್ವಲ್ಪ ದೈಹಿಕ ವ್ಯಾಯಾಮ ಮಾಡಲೇಬೇಕು. ಕ್ರೀಡಾ ಸ್ಫೂರ್ತಿಯನ್ನು ಮೈಗೂಡಿಸ್ಕೊಳ್ಬೇಕು. ನೀವು ಇಷ್ಟಪಡುವಂಥ ಕ್ರೀಡೆಯನ್ನು ನೀವು ಆಡಬೇಕು. ನಿಮ್ಮ ದೇಹ ಚೆನ್ನಾಗಿದ್ರೆ ನಿಮ್ಮ ಮನಸ್ಸು ಚೆನ್ನಾಗಿರುತ್ತೆ. ನಿಮ್ಮ ಮನಸ್ಸು ಚೆನ್ನಾಗಿದ್ರೆ ನಿಮ್ಮ ಮನೆ ಚೆನ್ನಾಗಿರುತ್ತೆ. ನಿಮ್ಮ ಮನೆ ಚೆನ್ನಾಗಿದ್ರೆ ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರೆ. ನಿಮ್ಮ ಮಕ್ಕಳು ಚೆನ್ನಾಗಿದ್ರೆ ನಿಮ್ಮ ಭವಿಷ್ಯ ಚೆನ್ನಾಗಿರುತ್ತೆ. ಇದೆಲ್ಲವೂ ಚೆನ್ನಾಗಿರ್ಬೇಕಾದ್ರೆ ನೀವು ನಿಮ್ಮ ದೈಹಿಕ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ಹೀಗಾಗಿ ನಿಮ್ಮ ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಇನ್ನೊಂದು ಮಾತು ಹೇಳಿ ನಾನು ಮಾತು ಮುಗಿಸ್ಬಿಡ್ತೀನಿ. ಅರುಣಿಮಾ ಸಿನ್ಹಾ ಅನ್ನುವಂಥ ಒಬ್ಬ ಹೆಣ್ಣುಮಗಳು, ಕೇಳಿದ್ದೀರಾ ನೀವು? ಕೇಳಿದ್ದೀರಾ? ಎಲ್ಲರೂ ಕೇಳಿರ್ತೀರಿ. ಒಬ್ಳು ಅರುಣಿಮಾ ಸಿನ್ಹಾ ಅಂತ ಹೇಳಿ ಒಬ್ಬ ದೊಡ್ಡ ಸ್ಪೋರ್ಟ್ಸ್ ಮನ್. ಅವಳು ರಿಲೇ ರೇಸ್ ಓಡ್ತಾ ಇದ್ಲು. ಸ್ಪೋರ್ಟ್ಸ್ ಮನ್ ಸ್ಪಿರಿಟ್ ಇರುತ್ತಲ್ಲ, ಅವಳು ಬಿಹಾರದ ಮಧ್ಯೆ ಟ್ರೈನ್ ಹೋಗ್ಬೇಕಾದ್ರೆ ಒಂದು ಜನ ಗೂಂಡಾಗಳು ಟ್ರೈನ್ ಹತ್ಕೊಂಡ್ರು, ಜನಗಳನ್ನೆಲ್ಲ ಚಾಕು ತೋರಿಸಿ ಲೂಟಿ ಮಾಡ್ತಾ ಇದ್ರು. ಈ ಹೆಣ್ಮಗಳು ಪ್ರತಿಭಟಿಸಿದಕ್ಕೆ ಆ ಗೂಂಡಾಗಳು ಅವಳನ್ನ ಚೆನ್ನಾಗಿ ಹೊಡೆದು ರೈಲಿಂದ ಆಚೆಗೆ ಬಿಟ್ಬಿಟ್ರು. ರೈಲಿಂದ ಕೆಳಗೆ ರೇಸ್ ಓಡ್ತಿದ್ದವಳು, ರಿಲೇ ರೇಸ್ ಓಡ್ತಿದ್ದವಳು, ರೈಲಿಂದ ಕೆಳಗಡೆ ಬಿದ್ದಂತ ಹೆಣ್ಮಗಳು ಕಾಲು ಕತ್ತರಿಸ್ಬೋಯ್ತು. ಪ್ರಜ್ಞೆ ಬರುತ್ತೆ. ಪ್ರಜ್ಞೆ ಬಂದ ಮೇಲೆ ರೈಲ್ವೆ ಹಳಿ ಮೇಲೆ ಬಿದ್ದಿದ್ದಾಳೆ. ಇಡೀ ರಾತ್ರಿ ಅವಳನ್ನು ಎತ್ತವ್ರು ಯಾರೂ ಇಲ್ಲ. ಕಡೆಗೆ ಯಾರೋ ಬಂದು ಅವಳನ್ನು ಎತ್ಕೊಂಡೋಗಿ ಆಸ್ಪತ್ರೆಗೆ ಹಾಕ್ತಾರೆ. ಆಸ್ಪತ್ರೆಗೆ ಹಾಕಿದ ಮೇಲೆ ಅವಳಿಗಿರುವಂಥ ದೊಡ್ಡ ದುಃಖ ಏನು ಅಂತಂದ್ರೆ, ನಾನು ಜೀವನಾನೇ ದೊಡ್ಡ ಆಟಗಾರ್ತಿ ಆಗಬೇಕು ಅಂತ ಆಟ ಆಡಿದವಳು ಕಾಲಿಲ್ಲ, ಆದ್ರೆ ನಾನು ಆಡಬೇಕು, ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಕಡೆಗೆ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದಂತೆ. ಅವಳಿಗೆ ಯಾವುದೋ ಒಂದು ನ್ಯೂಸ್ ಪೇಪರ್ ಬಂತು. ನ್ಯೂಸ್ ಪೇಪರ್ ಮೇಲೆ ವಿವೇಕಾನಂದರದ್ದು ಒಂದು 4 ಸಾಲಿತ್ತು. ಆ 4 ಸಾಲು ಏನು ಅಂದ್ರೆ, ಬಿ ಬೋಲ್ಡ್, ಬಿ ಸ್ಟ್ರಾಂಗ್, ಟೇಕ್ ದ ಹೋಲ್ ರೆಸ್ಪಾನ್ಸಿಬಿಲಿಟಿ ಆನ್ ಯುವರ್ ಓನ್ ಶೋಲ್ಡರ್ಸ್ ಅಂಡ್ ನೋ ದಟ್ ಯು ಆರ್ ದಿ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ. ಅರೈಸ್, ಅವೇಕ್, ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಇಸ್ ರೀಚ್ಡ್. ಈ 4-5 ಸಾಲು ಓದಿದ ಹುಡುಗಿಗೆ ಅವಳಿಗೆ ಅನಿಸ್ತು, ಸಾಯಬಾರದು, ಬದುಕಬೇಕು, ಏನನ್ನಾದ್ರೂ ಸಾಧಿಸಬೇಕು ಅಂತ. ಆ ಹೆಣ್ಣುಮಗಳು ಮಾಡಿದ ಕೆಲಸ ಏನು ಅಂತಂದ್ರೆ, ಹೊರಗಡೆ ಬಂದು
ಟ್ರೀಟ್ಮೆಂಟ್ ಆಯಿತು. ಒಂದು ಅದೇನು ಹೇಳ್ತಾರೆ ಅದು ಕ್ಯಾಲಿಪರ್ಸ, ಆಂಪ್ಯೂಟೆಡ್ ಲೆಗ್ ಹಾಕಿಸ್ಕೊಂಡು ಅವಳು ತನ್ನ ಡಾಕ್ಟರ್ನ ಕರೆದು ಹೇಳಿದ್ಲಂತೆ, ಡಾಕ್ಟ್ರೇ ಮೊನ್ನೆವರೆಗೂ ಸಾಯಬೇಕು ಅಂತ ಯೋಚನೆ ಮಾಡಿದ್ದೆ, ಈಗ ಸಾಧಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಏನ್ ಸಾಧಿಸ್ತೀಯಮ್ಮ ನೀನು ಅಂತ ಕೇಳಿದ್ರೆ, ಮೌಂಟ್ ಎವರೆಸ್ಟ್ ಹತ್ತೀನಿ ಡಾಕ್ಟ್ರೆ, ಮೌಂಟ್ ಎವರೆಸ್ಟ್ ಹತ್ತಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಅಂತ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಕಾಲಿಲ್ಲದ ಹೆಣ್ಣುಮಗಳು ಆಂಪ್ಯೂಟೆಡ್ ಕಾಲನ್ನ ಹಾಕೊಂಡು ಇಡೀ ಜಗತ್ತಿನ ಮೊಟ್ಟ ಮೊದಲ ಮೌಂಟ್ ಎವರೆಸ್ಟ್ ಹತ್ತಿದಂತ ಅಂಗವಿಕಲೆಯಾಗಿದ್ರೆ ಅದು ಅರುಣಿಮಾ ಸಿನ್ಹಾ. ಒಂದು ದೊಡ್ಡ ಕ್ರೀಡಾ ಸ್ಫೂರ್ತಿಯನ್ನು ಇಟ್ಕೊಂಡು ಬದುಕಿದಂತಹ ಹೆಣ್ಣುಮಗಳು ತನ್ನ ದುಃಖದಲ್ಲಿ, ನೋವಿನಲ್ಲಿ ಎಲ್ಲವನ್ನೂ ಕಳ್ಕೊಂಡಾಗ ಕೂಡ ಮತ್ತೆ ಬದುಕಬಲ್ಲೆ, ಬಾಳಿ ತೋರಿಸಬಲ್ಲೆ ಅನ್ನುವಂಥ ಒಂದು ಸ್ಫೂರ್ತಿಯನ್ನ, ಒಂದು ಪಾಠವನ್ನ ಜಗತ್ತಿನ ಮುಂದೆ ಬಿಟ್ಟು ಹೋಗಿದ್ದಾಳೆ. ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ನಾವು ಇವತ್ತು ಒಂದು ಸಂಸ್ಥೆ ಕಡೆಯಿಂದ ಒಂದು ಸಣ್ಣ ಚೆಕ್ಕನ್ನು, ಬಹಳ ಸಣ್ಣ ಚೆಕ್ಕದು ಕೊಡುವಂಥ ಒಂದು ಕೆಲಸ ನಡೆದಿದೆ. ನಿಮ್ಮ ಮಕ್ಕಳಿಗೆ ಸದಾಕಾಲ ಉತ್ಸಾಹ ಕೊಡಿ. ಮಕ್ಕಳಿಗೆ ನಾವು ಬಹಳ ಸರ್ತಿ ಹಣ ಮಾಡೋಕ್ಕಾಗಲ್ಲ ನಿಜ, ಆದರೆ ಮಕ್ಕಳಿಗೆ ಮಗಳೇ ನೀನು ಬದುಕಬಲ್ಲೆ, ನೀನು ಜಯಿಸಬಲ್ಲೆ ಅನ್ನುವಂಥ ಧೈರ್ಯವನ್ನ, ಉತ್ಸಾಹವನ್ನ ನಿಮ್ಮ ಹೆಣ್ಣು ಮಕ್ಕಳಿಗೆ ಕೊಡಿ, ಗಂಡು ಮಕ್ಕಳಿಗೆ ಕೊಡಿ. ಈ ಮಕ್ಕಳಿಗೆ ಈ ಉತ್ಸಾಹವನ್ನು ಕೊಟ್ಟರೆ, ಬದುಕ್ತೀನಿ ಅನ್ನುವಂಥ ಆತ್ಮವಿಶ್ವಾಸವನ್ನು ಕೊಟ್ಟರೆ ಆ ಮಕ್ಕಳು ಅದ್ಭುತವನ್ನು ಸಾಧಿಸ್ತಾರೆ. ನಿಮ್ಮ ಮಕ್ಕಳಿಗೆ ಒಳ್ಳೇದಾಗ್ಲಿ, ನಿಮ್ಗೆ ಒಳ್ಳೇದಾಗ್ಲಿ. ಧನ್ಯವಾದ. ಎಂತಹ ಅದ್ಭುತವಾದಂತಹ ಮಾತುಗಳು ಅಂದ್ರೆ